ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತುಂಬ ಬೇಗ ಎದ್ದಿದ್ದೆ, 5 ಗಂಟೆ ಹಾಗೆ. ಅಂತಕ್ಕೆಂದರೆ ಅವರು ಹೊತ್ತಿಗೆ ಮನೆ ಅಂದರೆ ಅವ್ರ ಅಕ್ಕನ ಮನೆ ಬೆಳಗಾವು, ಅಲ್ಲಿ ಹಬ್ಬ ಕರಿಯಲ್ಲಿ ಹೋಗ್ತೇಳಿ ಮುಂಚೆನೇ ಹೊರಡೋರಾಗಿದ್ರು. ಬೆಳಗ್ಗೆ ಫಸ್ಟ್ ಬಸ್ಸಿಗೆ ಹೊರಟ್ಕೊಂಡ್ರೆ ಮಧ್ಯಾಹ್ನ 1:30 ಹಂಗೆ ಅಲ್ಲಿಗೆ ರೀಚಪ್ಪಲ್ ಆಗ್ತು. ಹಾಗಾಗಿ ಅವರಿಗೆ ನೀರು ಕಾಸಿ ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ಎಲ್ಲ ಮಾಡಬಲ್ಲಿ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ಕೊಂಡಿದ್ದೆ. ಬತ್ಲಿ ಬೆಂಕಿ ಉಟ್ಟು ಮತ್ತು ಬೆಳಗಿನ ದಿವ್ಸನ ಕೆಲಸ ಎಲ್ಲ ಮುಗಿಸ್ಕೊಳ್ಳವಲ್ಲಿ, ಬಾಗಿಲು ಸಾರಿಸೋದು, ಪಾತ್ರೆ ತೊಳೆಯೋದು ಎಲ್ಲದನ್ನೂ. ಮತ್ತು ಅವರಿಗೂ ಕೊಟ್ಟಿಗೆ ಕೆಲಸ ಎಲ್ಲ ಇವತ್ತು ಯಾವುದು ಮಾಡಲಾಗ್ತಿತ್ತಿಲ್ಲ. 6:30 ಹಾಗೆ ಹೊರಡೋಕ್ಕಾಗಿತ್ತು. 6:30, 6:45, 7 ಗಂಟೆ ಒಳಗೆ ಹೊರಟ್ರೆ 7:30 ಹಂಗೆ ಫಸ್ಟ್ ಬಸ್ ಇತ್ತು. ಆ ಬಸ್ಸಿಗೆ ಹೋಗ್ಕೊಂಡ್ರೆ ಬೇಗನೆ ಒಪ್ಪಲಾಗ್ತು, ಒಂದು 5 ತಾಸಾರು ಬೇಕು. ಹಾಗಾಗಿ ಅವರು ಮುಂಚೆ ಎದ್ಕೊಂಡಿದ್ರು. ಹಾಗಾಗಿ ನಾನು ಮುಂಚೆ ಎದ್ಕೊಂಡು ಬತ್ಲಿ ಬೆಂಕಿ ಉಟ್ಟಿ ನೋಡಿ ಎಷ್ಟು ಕತ್ಲೆ ಇತ್ತು. ಬೆಂಕಿ ಉಟ್ಟಿ ನೀರು ಕಾಸಿ ಎಲ್ಲ ಮಾಡಿಕೊಡವಲ್ಲಿ ಅವರಿಗೆ. ದೇವ್ರ ಪೂಜೆನೂ ಮಾಡಿಕ್ಕೆ ಹೋಗ್ಬಿಡ್ತಿ ಏಕೆ ತಂದರು. ಕೊಟ್ಟಿಗೆ ಕೆಲಸ ಮಾಡ್ತಿ ಹಂಗಾರೆ ಏಕೆ ತಂದು. ಹಾಗಾಗಿ ನೀರೆಲ್ಲ ಕಾಸಿ ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ನೋಡಿ. ಹಾಗೆ ಬತ್ಲಿ ಮನೆ ಸಾರಿಸ್ಕೊಂಡು ಬಾಕಿ ಕೆಲಸ ಎಲ್ಲ ಇರುತ್ತಲ್ಲಿ, ಹಾಲು ಮಜ್ಜಿಗೆ ಪಾತ್ರೆ ತೊಳೆದು ಮಜ್ಜಿಗೆ ಕಡಿಯಲ್ಲಿ ಹಾಕ್ಕೊಂಡು ಹೇಳಲ್ಲವ ಅದನ್ನೆಲ್ಲ ಮಾಡ್ಕೆತ್ತ ಬೆಂಕಿನೂ ಮುಂದೆ ಹಾಕ್ಯತಿರವು. ನೀರು ಕಾಯವಲ್ಲಿ ಅವರಿಗೆ ಸ್ನಾನಕ್ಕೆ. ಹಾಗಾಗಿ ನೀರು ಕಾದ ನೋಡ್ಕೆತ್ತ ಎಲ್ಲ ಮಾಡ್ಕೊಂಡು ಸುಮಾರು ಹೊತ್ತು. ಹಾಗೆ ಇದು ಹೊರವಿ ಅಂಗಳದ್ದು ನೀರು ಕಾಸೋದು ಹೆಂಗೆ ಇದರಲ್ಲೇ ಇದರೊಳಗೆ ನೀರು ಕಾಸ್ಕೊಂಡು ಸ್ನಾನ ಮಾಡ್ತೀಯ. ಇಲ್ಲೆಲ್ಲ ಹಿಂಗೆ ಹಳ್ಳಿ ಮೇಲೆಲ್ಲವ ಇದ್ರ ಮೇಲೆ ಬಿಸಿ ಬಿಸಿ ಇರೋದಕ್ಕೆ ಇಲ್ಲಿ ಒಣಸುವಂಥದ್ದು ಜಾಯಿಕಾಯಿ, ಗಾಂಧಾರಿ ಮೆಣಸು, ಯಾಲಕ್ಕಿ ಈ ಥರದ್ದೆಲ್ಲ ಅದ್ರ ಮೇಲೆ ಹರಗಿಡ್ತೀಯ. ಚಲೋ ಒಣಕ್ಕಿತ್ತು. ಎಂತಕ್ಕೆಂದರೆ ಸಂಜೆವರೆಗೂ ನೀರು ಬಿಸಿನೇ ಇರುತ್ತು, ಬೆಂಕಿ ಕತ್ತಿಸ್ತಾನೆ ಇರ್ತೀಯ. ಎಂತಕ್ಕೆಂದರೆ ಕೊಟ್ಟಿಗೆ ಅಕ್ಕಚ್ಚಿಗೆ ಮತ್ತು ದಾಣಿ ನೆನೆಸಲೆ ಸ್ನಾನಕ್ಕೆ ಅವ್ರು ಮತ್ತು ಸಂಜೆನೂ ಸ್ನಾನ ಮಾಡ್ತರು. ಹಾಗಾಗಿ ನೀರಿಷ್ಟ ಬಿಸಿ ಬಿಸಿ ಹಾಕ್ಕೊಂಡೇ ಇರ್ತು ನೋಡಿ. ನಿಮಗೆ ತೋರಿಸ್ತಾ ಇದ್ದಿ. ಈಗ ಅವ್ರಿಗೆ ಹಾಸ್ರಿಗೆ ರೆಡಿ ಮಾಡೋಣ ಹೇಳಿ ಬಂಡಿ ತೊಳಿತಾ ಇದ್ದಿ ನೋಡಿ. ಬಂಡಿ ತೊಳ್ಕೊಂಡು ಹಾಸ್ರಿಗೆಲ್ಲ ರೆಡಿ ಮಾಡಿ ಇಡವು ಹೇಳಿ ಅವ್ರಿಗೆ ಹಾಸ್ರಿಗೆ ಮಾಡಿಕೊಟ್ಕೊಂಡ್ರೆ ಅವ್ರು ಮುಂಚೆ ಹೊರಡ್ತಾರಲ್ಲಿ. ಹಂಗೆ ಕಡೆಗಷ್ಟರ ನಂತರ ನಾನು ಕೆಲಸನ ಮಾಡ್ಕೊಂಬಲ್ಲಾಗ್ತು ಹೇಳಿ. ಕೊಟ್ಟಿಗೆ ಕೆಲಸ, ಹಾಲು ಕರಿಯೋದು ಎಲ್ಲದು ಇವತ್ತು ನಂದೇ ಆಗಿರುತ್ತೆ. ಒಂದೊಂದು ದಿವಸ ಶುಕ್ರವಾರ ಎಲ್ಲ ಬೆಳಗ್ಗೆ ಪೂಜೆ ಇದ್ದು ಅವರೆಲ್ಲರೂ ತಿರುಗಾಟಕ್ಕೆ ಹೋಗ್ತರು ಹೇಳಲ್ಲ, ಆದ್ರೆಲ್ಲ ಅವಾಗ ನಾನೇ ಮಾಡ್ತೀನಿ. ಇಲ್ಲದೆ ಹೋದ್ರೆ ಅವ್ರು ಮಾಡ್ತರು. ಮನೇಲಿದ್ದಷ್ಟೊತ್ತು ದಾಣಿ ಕೊಟ್ಟು ಅಕ್ಕಚ್ಚೊಯ್ದು ಕೊಟ್ಟಿಗೆ ತೊಳೆದು ಆ ಥರದ್ದೆಲ್ಲ ಒಂದೊಂದು ದಿವಸ ನನಗೂ ಬಂದಿರ್ತು. ಇವತ್ತು ಅಷ್ಟು ಕೆಲಸನೂ ನಂದೇ ಆಗ್ತಾಯಿದ್ದು. ಹಾಗಾಗಿ ನೋಡಿ ತೋರಿಸ್ತಾ ಇದ್ದಿ. ಈಗ ಬಂಡಿ ತಗೊಬಂದು ಹಾಸ್ರಿಗೆ ರೆಡಿ ಮಾಡೋಣ ಹೇಳಿ ಮಾಡಿದೆ. ಬಾಳೆಹಣ್ಣು ದೋಸೆ ಹಿಟ್ಟು, ಬಾಳೆಹಣ್ಣು ತೆಳ್ಳವಿನ ಹಿಟ್ಟು ರೆಡಿ ಹಾಕ್ಕೊಂಡ ಇತ್ತು ನೋಡಿ ತೋರಿಸ್ತಾ ಇದ್ದಿ. ಇದೊಂದು ಕೆಲಸ ಹವ್ಯಕರ ಸ್ವಲ್ಪ ಈಸಿ. ಅಂತಕ್ಕೆಂದರೆ ಹೆಚ್ಚಾಗಿ ತೆಳ್ಳವೆಯ ಬೆಳಗ್ಗೆ ಹಾಸ್ರಿಗೆಗೆ. ಹಾಗಾಗಿ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಿ. ಮೊಸರು, ಬೆಲ್ಲ, ತುಪ್ಪ, ಚಟ್ನಿ ಎಲ್ಲದು. ಬೆಲ್ಲ ಇಲ್ಲ ಥರ ಹಾಸ್ರಿಗೆ ಅಂತೂ ಹಾಕ್ತಿಲ್ಲ, ಬೆಲ್ಲ ತುಪ್ಪ ಇಲ್ಲದೇನೆ ಅದನ್ನೂ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದಿ ನೋಡಿ. ನೋಡಿ ಬೆಲ್ಲ, ತುಪ್ಪ, ಮೊಸರು, ಚಟ್ನಿ ಎಲ್ಲದೂ ರೆಡಿ ಮಾಡಿ ಇಟ್ಟು ಅವ್ರಿಗೆ ಹಾಸ್ರಿಗೆ. ಇನ್ನು ಅವ್ರು ಬರೋದಂದರೆ ಬಾಕಿ ಸ್ನಾನಕ್ಕೆ ಹೋಗಿದ್ರು. ಅವರು ಸ್ನಾನ ಮಾಡ್ಕೆ ಬರೋಷ್ಟೊತ್ತಿನಲ್ಲಿ ಎಲ್ಲ ರೆಡಿ ಮಾಡಿ ಹಾಸ್ರಿಗೆ ರೆಡಿ ಮಾಡಿ ಇಟ್ಟು ಅವ್ರು ಸ್ನಾನ ಮಾಡ್ಕೆ ಬಂದು ದೇವ್ರ ಪೂಜೆ ಎಲ್ಲ ಮಾಡಲ್ಲ ಅಣಕಿದ್ರು. ನಾನು ನನ್ನ ಕೆಲಸ ಎಲ್ಲ ಮಾಡ್ಕೆ ಪಟ ಅವ್ರಿಗೆ ರೆಡಿ ಮಾಡಿಕೊಟ್ಟೆ ಎಲ್ಲದನ್ನೂ. ಹಾಲು ಕರೆದು ಆಗಿತ್ತಿಲ್ಲ. ಹಾಗಾಗಿ ಅವರು ಸಕ್ಕರೆ ತುಪ್ಪ ಮತ್ತು ಬಾಳೆಹಣ್ಣು ನೈವೇದ್ಯ ಮಾಡಿ ಹೊರಟರು. ಆಮೇಲೆ ಹಾಲು ನೈವೇದ್ಯ, ಅನ್ನ ಎಲ್ಲ ಇರ್ತಲ್ಲಿ ಅದ್ರ ನೈವೇದ್ಯ ಮಾಡಲಾಗ್ತೋಳಿ ನೋಡಿ. ಮಳೆಗಾಲ ಆಗಿದ್ದಕ್ಕೆ ಇದಿಷ್ಟೇ ಹೂವು, ಜಾಸ್ತಿ ಹೂವು ಇರ್ತಿಲ್ಲ. ಈ ನಂಜಟ್ಟೆ ಹೂವು ಉಳುತ್ತೆ ನಂಗಳ ಬದಿಗೆ. ಈ ಕೆಲವು ಬದಿ ನಂದಿ ಬಟ್ಲು ಹೂವು ಉಳುತ್ತೆ, ಅದು ಮಾತ್ರ ಆಗ್ತು ಸುಮಾರು. ಕೆಲವು ದಾಸವಾಳ ಹೂವು ಆಗ್ತು. ಅದನ್ನೆಲ್ಲ ಕೊಯ್ಕೊಂಡು ರೆಡಿ ಮಾಡ್ಕೊಂಡು ದೇವ್ರ ಪೂಜೆ ಬಂದರು. ಬ್ಯಾಟ್ರಿ ಬಿಟ್ಕೊಂಡೆ ಕೊಯ್ದರು, ಸ್ವಲ್ಪ ಬೆಳಕು ಆಗಿತ್ತಿಲ್ಲ ಅಲ್ಲಿ. ಹಾಗಾಗಿ ಈಗ ದೇವ್ರ ಪೂಜೆ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಹಾಲು ಕರಿಯಲ್ಲಿ ನಾ ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ಹೊರಟ ಮೇಲೆ ಕೊಟ್ಟಿಗೆ ಒಪ್ಪನ ಹಾಲು ಕರಿಯೆಲ್ಲ ಹೇಳಿ ಉಕ್ಕ ಎಲ್ಲ ತಗೊಂಡು ನೋಡಿ ತೋರಿಸ್ತಾ ಇದ್ದೆ. ಇವತ್ತು ಸ್ವಲ್ಪ ಹೆವಿ ಕೆಲಸನೇ ಆಗ್ತಾಯಿತ್ತು. ಎಂತಕ್ಕೆಂದರೆ ಮದ್ದು ಹೊಡೆಯಲು ಬೇರೆ ಬತ್ತಿ ಹೇಳಿದ್ದಿದ್ದವು. ಹಿಂದಿನ ದಿವಸ ಬನ್ನಿ ಅಂದರು, ಬಂಜುವಿಲ್ಲ. ಹಾಗಾಗಿ ಆ ಕೆಲಸನೂ ನಂದೇ ಆಗಿರ್ತಿತ್ತು ನೋಡಿ. ಇಲ್ಲಿ ಒಲೆ ಬೆಂಕಿನೂ ಮುಂದೆ ಹಾಕ್ಯತಿರವು ಅಷ್ಟೊತ್ತಿಗೆ ತೋರಿಸ್ತಾ ಇದ್ದೆ ನೋಡಿ. ನೋಡಿ ಇಷ್ಟೊತ್ತಿಗೆ ಎಷ್ಟು ಬೆಳಕ ಜೋಳಿ. ಈಗ ಅವ್ರು ಇನ್ನೂ ಹೊರಡ ಹೊತ್ತು ಬಂತು. 6:30, 6:45 ಹೊರಟು ಬಿಡ್ತರು. 7:30 ಫಸ್ಟ್ ಬಸ್ ಬತ್ತು ಹೇಳಿದ್ನಲ್ಲಿ. ಹಾಗಾಗಿ ನೋಡಿ ಇಲ್ಲಿ ವೆದರ್ ವಾತಾವರಣ ಎಲ್ಲ ಹೆಂಗಿದ್ದೋಳಿ. ನಂಗೆ ಸ್ವಲ್ಪ ಬೆಳಗ್ಗೆ ಮುಂಚೆ ಎದ್ಕೊಂಡು ಕೆಲಸ ಮಾಡ್ಕೊಂಡು ಕಡೆಗೆ ಫ್ರೀ ಹಪ್ಪೋದು ಅಂದರೆ ರಶ್ ಚಲೋ. ಆಯ್ತಕ್ಕೆಂದ್ರೆ ಬೆಳಗ್ಗಿನ ವಾತಾವರಣ ರಶ್ ಚಲೋ ಇರುತ್ತು ಅಂತಾರವ. ಹಾಗಾಗಿ ನೋಡಿ ಇಷ್ಟೊತ್ತಿಗೆ 6:45 ಆಗಿತ್ತು. ಇದು ಸುಮಾರು ಒಂದು 60-70 ವರ್ಷದ ಹಳೆಯ ಗಡಿಯಾರ. ಇದು ಗಂಟೆ ಬಾರಿಸ್ತು, ಕೀಲಿ ಕೊಟ್ರತ್ತು ಗಂಟೆ ಬಾರಿಸ್ತು. ನಮ್ಮಲ್ಲಿನೂ ಇದೇ ಇದ್ದು
ನೋಡಿ ಒಂಚೂರು ಮುಳ್ಳು ಹೆಚ್ಚು ಕಮ್ಮಿ ಆಗ್ತು ಅದ್ರೊಂದು ಅಡ್ಜಸ್ಟ್ ಮಾಡ್ಕೊಂಡ್ರತ್ತು. ಇದಕ್ಕೆ ಶಲ್ಲು ಗಿಲ್ಲು ಆ ಥರದ್ದೆಲ್ಲ ಎಂಥದ್ದು ಇಲ್ಲ ನೋಡಿ ತೋರಿಸ್ತಿ. ಮೇಡ್ ಇನ್ ಇಂಗ್ಲೆಂಡ್ ಹೇಳ ಅಂತದೋ ಇತ್ತು ಆಗಿನ ಕಾಲದ್ದು, ಸಿಕ್ಕಾಪಟ್ಟೆ ಹಳೆ ಗಡಿಯಾರ ಇದು. ಇದಕ್ಕೆ ವಾರಕ್ಕೊಂದು ಸರಿ ಚಾವಿ ಕೊಟ್ರತ್ತು, ಕೀಲಿ ಕೊಟ್ರತ್ತು. ಅವ್ರು ಇನ್ನೊಂದು ಸರಿ ಕೀಲಿ ಕೊಡೋಕ್ಕಾರೆ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗೆ ಹೆಂಗಿದೆ ಇದ್ದಳು, ಅದನ್ನು ಮುಟ್ಟಿದ್ರೆ ಸ್ಟಾಪ್ ಆಗ್ತು ಗಡಿಯಾರ. ಹಾಗೆ ಅವರು ಅಲ್ಲೊತ್ತಿಗೆ ಮನೆಗೆ ತಗೊಂಡು ಹೋಗುವಂಥ ಕೆಲವು ಸಾಮಾನುಗಳನ್ನೆಲ್ಲ ತುಂಬಿಟ್ಕೊಂಡಿದ್ರು. ಎಲೆ, ಬಾಳೆ, ಸಣ್ಣದ ಬಾಳೆ ಗಿಡ ಅದನ್ನೆಲ್ಲವ. ಹಾಗಾಗಿ ಅವರಿಗೂ ಎಲ್ಲ ರೆಡಿ ಮಾಡಿ ಅವ್ರನ್ನ ಹೊರಡಿಸ್ಕೊಂಡು ಉಳಿದಿದ್ದು ಕೆಲಸ ಮಾಡೋಣ ಹೊರಟಿ ನೋಡಿ ತೋರಿಸ್ತಾ ಇದ್ದೆ ಎಲ್ಲದನ್ನೂ. ನೋಡಿ ಅವ್ರು ಹೊರಟ ಮೇಲೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಂಬನ ಹೇಳಿ ಅದರಷ್ಟು ಅವ್ರು ಕಳಿಸ್ಕೊಂಡು ಉಳಿದಿದ್ದ ಕೆಲಸಕ್ಕೆ ಹೊರಟಿ ನೋಡಿ. ಈಗ ಅವ್ರು ಹೊರಡ್ತಾಯಿದ್ರು ನೋಡಿ ತೋರಿಸ್ತಾ ಇದ್ದಿ. ಈಗ ಅವ್ರು ಹೊರಟರು ಬೈಕ್ ತಗೊಂಡು. ಅಲ್ಲಿ ಬೈಕ್ ಇಟ್ಟಿಗೆ ಬಸ್ಸಿಗೆ ಹೋಗ್ತಾ ಇದ್ರು. ಹಾಗಾಗಿ ಈಗ ಅವ್ರು ಹೊರಟ ಮೇಲೆ ಮುಂದಿನ ಕೆಲಸ ಎಂಥದ್ದು ನೋಡವು ನಾನು. ಈಗ ಅಲ್ಲಿಂದ ಮುಂದಿನ ಕೆಲಸನೇ ಸಿಕ್ಕಾಪಟ್ಟೆ ಹೆವಿ ಆಗ್ತು ಒಂದ್ಸರಿಯ ನೋಡಿ. ಈಗ ಬತ್ಲಿ ಇದ್ರ ತಗೊಂಡು ಅಲ್ಲಿ ಹೊಗೆ ಹಾಕಿ ಕೆಳಕ್ಕಾಗ್ತು. ಇಲ್ದವ್ರೆ ಸಿಕ್ಕಾಪಟ್ಟೆ ನೊರ್ಜೆಲ್ಲ ಇರ್ತು. ಹಾಗಾಗಿ ಈಗ ಅದ್ರ ಸಣ್ಣದು ಒಂದು ಇದ್ರ ತಗೊಂಡು ಹೋಗ್ಕೊಂಡ್ರೆ ಅಲ್ಲಿ ಗಮ್ ಇತ್ತಲ್ಲಿ. ಹಾಗಾಗಿ ಉಗ್ಗ ತಗೊಂಡು ಕೊಟ್ಟಿಗೆ ಹೊರಟಿ ನೋಡಿ ತೋರಿಸ್ತಾ ಇದ್ದಿ. ಊರಲ್ಲಿ ಸುಮಾರು 1-2-3 ಜನ ಇಲ್ಲೇ ಹಾಲು ತಗತ್ತಾ. ಹಂಗೆ ಸ್ವಲ್ಪ ಮುಂಚೆನೇ ಕೊಟ್ಟಿಗೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತು. ಎಲ್ಲರೂ ಬಪ್ಪೋದ್ರೊಳಗೆ. ಮತ್ತು ಇವತ್ತು ಹೆಂಗೋ ಎಲ್ಲ ಕೆಲಸನೂ ನಂದಯ್ಯ ಹೇಳು ಸ್ವಲ್ಪ ಫಾಸ್ಟಾಗಿ ಹೋಗ್ತಾಯಿದ್ದಿ. ಪಟ ಮುಗಿಸ್ಕೊಂಡ್ರೆ ನನಗೆ ಫ್ರೀ ಆಗ್ತು ಹೇಳಿ. ಫ್ರೀ ಆಗ್ತಿಲ್ಲ, ಹೆಂಗೋ ಸಿಕ್ಕಾಪಟ್ಟೆ ಕೆಲಸ ಇರ್ತು. ಆದರೂ ಅದರಲ್ಲೇ ಒಂದೊಂದಾರು ಮಾಡ್ಕೊಂಬನ ಹೇಗೆತ್ತ. ಮತ್ತು ಆ ಬಕೆಟ್ ತಗೊಬಂದು ಇಲ್ಲಿ ಚಾಲಿ ಸಿಪ್ಪೆ ಹಾಕಿ ಬೆಂಕಿ ಹಾಕ್ಕೊಂಡೆಲ್ಲ ಹೋಗೋದಕ್ಕಿಂತ ಒಂದೇ ರೌಂಡ್ ಹಾಕ್ತೋಳು. ಒಂದು ಕಟ್ಟಿಗೆನೇ ಇದು ಕಟ್ಟಿಗೆನೇ ಹಿಡ್ಕೊಂಡು ಹೊರಟೆ ಇದ್ದಿ ನೋಡಿ ತೋರಿಸ್ತಾ ಇದ್ದೀವೆಲ್ಲ. ಇನ್ನೂ ಎದ್ದು ಕಂಜುವೆಲ್ಲ ಪಾಪ. ಈಗ ಅವ್ರನ್ನ ಎಬ್ಬಿಸಿ ಕೊಟ್ಟಿಗೆ ತೊಳೆದು ಎಲ್ಲ ಮಾಡವು. ಎಂತಕ್ಕೆಂದ್ರೆ ದನ ಬಿಟ್ಟು ಹೊಡೆದಕ್ಕೆ ಬರವಲ್ಲಿ. ಹಾಗಾಗಿ ಕೊಟ್ಟಿಗೆ ತೊಳೆಯೋದು ಅಷ್ಟು ಕೆಲಸನೂ ನಂದಯ್ಯ. ಇವತ್ತು ನಂಗೆ ಸ್ವಲ್ಪ ರಗಳೆ ಕೊಡೋಣ ಹೇಳಿ ಕರೆಂಟು ಕೈ ಕೊಟ್ಟಿತ್ತು. ಇಲ್ದವ್ರು ಮಿಷನಲ್ಲಿ 10 ನಿಮಿಷಕ್ಕೆ ತೊಳೆದು ಮುಗಿದಿತ್ತು. ಇವತ್ತು ಹಾಗಲ್ಲ, ನೀರು ಕೈಯಲ್ಲೇ ಹೊಡ್ಕೊ ತೊಳೆಯೋಕ್ಕಾಗಿತ್ತು. ಹಾಗೆ ಅದನ್ನು ಬಕೆಟಲ್ಲಿ ಇಟ್ಟಿಕ್ಕೆ ಇಲ್ಲಿ ಬಂದು ಚಾಲಿ ಸಿಪ್ಪೆ ತಗೊಬಂದು ಅದ್ರೊಳಗೆ ಹಾಕಲಾಗ್ತು ಹೇಳಿ ಬಂದು ಚಾಲಿ ಸಿಪ್ಪೆ ತಗೊಂಡು ಹೋಗ್ಕೊಂಡು ಅದಕ್ಕೆ ಹಾಕಿರ್ ಗಮೀತಾ ಇರ್ತದೆ. ಇಲ್ದವ್ರು ಕುತ್ಕೊಂಬಲ್ಲೂ ಆಗ್ತಿಲ್ಲ, ಕೊಟ್ಟಿಗೆ ತೊಳೆಯಲಾಗ್ತಿಲ್ಲ, ಹಾಲು ಕರಿಯಲಾಗ್ತಿಲ್ಲ. ಹಾಗಾಗಿ ಅದೆಲ್ಲ ಹಾಕ್ಕೊಂಡು ಇಟ್ಕೊಂಡ್ರೆ ಅದು ಒಂದು ಸ್ವಲ್ಪ ಹೊತ್ತು ನಮಗೂ ರಿಲೀಫು. ಅವಕ್ಕೂ ಪಾಪ ಸ್ವಲ್ಪ ಹೊತ್ತು ಆರಾಮ್ ಸಿಕ್ತು ಅದರಿಂದವ. ನೋಡಿ ತೋರಿಸ್ತಾ ಇದ್ದಿ. ಇದ್ರೊಳಗೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ಕಮ್ಮೀತಾ ಇರ್ತು. ಈಗ ಇವು ದನ ಯಾರು ಎದ್ಕೊಂಡಿದ್ವಿಲ್ಲ, ಈಗ ಎದ್ಕೊಳ್ಳಿ ಎಬ್ಸಿದೆ ಅದನ್ನು. ಇನ್ನು ಹಾಲು ಕರ್ಕೊಂಡು ಕೊಟ್ಟಿಗೆ ತೊಳ್ಕೊಂಡು ದಾಣಿ ಕೊಟ್ಟು ಅಕ್ಕ ಚೊಯ್ದು ದನ ಬಿಟ್ಟು ಅದಷ್ಟು ಮಾಡಿ ನಾ ಮತ್ತಿನ್ನು ಒಳಗಿನ ಕೆಲ್ಸಕ್ಕೆ ಹೋಗವು. ಇವತ್ತು ಮದ್ದು ಹೊಡಿಯಲ್ಲಿ ಬೇರೆ ಬತ್ತಾ ಇದ್ದಿದ್ದು. ಹಾಗಾಗಿ ಅವಕ್ಕೆ ಆಸರಿಗೆ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳವು. ಸಿಕ್ಕಾಪಟ್ಟೆ ಕೆಲಸ ಇತ್ತು ನೋಡಿ ತೋರಿಸ್ತಾ ಇದ್ದಿ. ಇದು ನಾವೇ ಆಯ್ಕೆ ಮಾಡ್ಕೊಂಡು ಜೀವನಾಗಿದ್ದಕ್ಕೆ ನಮ್ಗೆ ತ್ರಾಸು ಆರಾಮಿಲ್ಲ ಅಥವಾ ಬೇರೆ ಯಾವುದಕ್ಕೂ ನಾವಂತೂ ಹೇಳಲು ಗೊತ್ತಿಲ್ಲ. ಎಂತಕ್ಕೆಂದ್ರೆ ನಾವೇ ಆಯ್ಕೆ ಮಾಡ್ಕೊಂಡಿದ್ದಾಗಿದ್ದಕ್ಕೆ ನಾವೇ ಇದ್ರ ಮುಂದುವರ್ಸ್ಕೊಂಡು ಹೋಗ್ಬೋದಯ್ಯ. ಮತ್ತು ಇದೆಲ್ಲ ನಂಗೆ ಅಷ್ಟು ಬೇಜಾರಿನ ಕೆಲಸವೂ ಅಲ್ಲ. ಆದರೆ ಕೆಲವು ಟೈಮ್ ಪೀರಿಯಡ್ಸು ಮತ್ತು ಆರಾಮಿಲ್ಲ ಆ ಥರ ಟೈಮಲ್ಲೆಲ್ಲ ಸ್ವಲ್ಪ ಬೇಜಾರು ಅನ್ನಿಸ್ತು. ಎಲ್ಲ ಕೆಲಸನೂ ನಮ್ಮದೇ ಆಗ್ತಲ್ಲ ಹೇಳಿ. ಆದರೆ ಈಗಿನ ಕಾಲದಲ್ಲಿ ಎಂಥದ್ದು ಕೇಳಿದರೆ ಗಂಡ ಹೆಂಡ್ತಿ ಇಬ್ಬರೇ ಬೇಕು. ಆದ್ರೆ ಅವು ಗಂಡಂಗೆ ಆರಾಮಿಲ್ಲ ಅಂದರೆ ಹೆಂಡ್ತಿಗೆ ಆರಾಮಿಲ್ಲ ಅಂದ್ರೆ ಗಂಡ ಮಾಡ್ಕೊಂಬೋದಯ್ಯ. ಹಾಗಾಗಿ ಈಗ ಅವ್ರು ತಿರುಗಾಟಕ್ಕೆ ಹೋಗಿದ್ದಾಗ ನಂದು ಇದಿಷ್ಟು ಕೆಲಸ ನಂದೇ ಆಗ್ತು, ಮಾಡೋದೇ ಆಗ್ತು. ನೋಡಿ ಹಾಲೆಲ್ಲ ಕರ್ಕೊಂಡು ಇನ್ನು ಕೊಟ್ಟಿಗೆ ತೊಳ್ಕೊಂಡು ಸುಮಾರು ಕೆಲಸ ಆಗಿರ್ತು. ನನ್ನ ಜೀವನ ಇದೇ ಥರನೇ ಇದ್ದು ನಿಂಗೆ ದೊಡ್ಡದಾಗ ಗೊತ್ತಾಗಿಕ್ಕು. ಮಳೆಗಾಲದಲ್ಲಿ ಇದೇ ಥರ, ಬೇಸಿಗೆನಲ್ಲಿ ಇನ್ನೂ ಜಾಸ್ತಿ ಇರ್ತು. ಎಂತಕ್ಕೆ ಕೇಳಿದರೆ ತೋಟ ಕೊಪ್ಪೋದು, ಅಡಿಕೆ ಹೆಕ್ಕೋದು ಮತ್ತು ಹಿತ್ತಲು ಬದಿ ಕೆಲಸ ಹೇಳೆಲ್ಲ ಸುಮಾರು ಇರ್ತು. ನಂದು ಹಿಂದೆ
ನನ್ನ ಪುಟ್ಟ ಪ್ರಪಂಚ 3 ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ನನ್ನ ಬೇಸಿಗೆ ಹಿತ್ತಲು ಹೆಂಗಿರ್ತು, ಬೇಸಿಗೆ ಕೆಲಸ ಹೆಂಗಿರ್ತು ಹೇಳೋದ್ರ ಬಗ್ಗೆ ಅಲ್ಲವ. ನಿಂಗಕ್ಕೆ ಇಷ್ಟ ಆದರೆ ಅಲ್ಲಿ ಹೋಗಿ ನೋಡ್ಕೆ ಬನ್ನಿ. ನಿಂಗಕ್ಕೆ ನಾ ಹಾಕೋ ವೀಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮಂಥ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಜಾಸ್ತಿ ಕೊಡಿ ನಿಮ್ಮಂಥವು. ನಿಂಗೆ ರಾಶಿ ಜನ ಕಾಮೆಂಟ್ಸ್ ಮಾಡ್ತಾ ಇದ್ದಿ, ಚಲೋ ನಂಗೆ ಖುಷಿನೂ ಆಗ್ತಾಯಿದ್ದು. ಆದಷ್ಟು ಜನಕ್ಕೆ ಉತ್ತರ ಕೊಡ್ತಾ ಇದ್ದಿ, ಕೆಲವು ಜನಕ್ಕೆ ಉತ್ತರ ಕೊಡಲು ಕಷ್ಟ ಆಗ್ತಾಯಿದ್ದು. ಅಂದ್ರಷ್ಟು ಟೈಮ್ ಇರ್ತಿಲ್ಲ, ಟೈಮ್ ಆದಾಗ ಉತ್ತರ ಕೊಡ್ತಿ ಖಂಡಿತವಾಗ್ಲೂ. ನೋಡಿ ಕೊಟ್ಟಿಗೆ ಕೆಲಸ ಮಾಡ್ಕೊಂಡು ಹಾಲು ಕರ್ಕೊಂಡು ಎಲ್ಲ ಕೆಲಸನೂ ನಂಗಳದ್ದೇ ಆಗಿರ್ತು. 3-4 ದನ ಆಗಿರ್ತ. ಅವರು ಮೈ ತೊಳಸ್ಕೊಂಡು ದನ ಹೊಡ್ಕೊಬಂದು ಮತ್ತು ಸಂಜೆ ಅವ್ರನ್ನ ವಾಪಸ್ ಹೊಡ್ಕೊಬಂದು ಮತ್ತು ಅದೇ ಸೇಮ್ ಪ್ರೊಸೀಜರು. ಅಕ್ಕಚ್ಚು, ದಾಣಿ, ಹಾಲು ಕರಿಯೋದು ಹಿಂಗೆಯ ಇದೇ ಥರದ ಜೀವನ ನಂಗಳದ್ದಲ್ಲವ. ಹಾಗೇಳಿ ಇದು ಸಿಕ್ಕಾಪಟ್ಟೆ ಖುಷಿ ಜೀವನನೇ. ಆದರೆ ಹೇಳಿದ್ನಲ್ಲಿ ಕೆಲವು ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ತಿರುಗಾಟ ಇದ್ದಾಗ, ಮನೇಲಿ ವಿಶೇಷ ಇದ್ದಾಗ ಹೀಗೆಲ್ಲ ಸ್ವಲ್ಪ ಕಷ್ಟದ ಜೀವನನೇ ಆಗ್ತು ಕೆಲವು ಸತಿಯ. ಆದರೂ ಇದನ್ನು ಇಷ್ಟಪಟ್ಟುಕೊಂಡೆ ಮಾಡ್ತೀಯ ನಂಗವು. ಮತ್ತು ಈ ಥರ ಹಳ್ಳಿ ಜೀವನ ಅಂದರೆ ನಂಗಂತೂ ರಾಶಿನೇ ಚಲೋವ. ಎಂತಕ್ಕೆ ಇಲ್ಲಿ ಎಲ್ಲ ಥರದ್ದು ಸಿಕ್ತು ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಕ್ತು, ಆರೋಗ್ಯಕ್ಕೆ ಪರಿಹಾರ ಸಿಕ್ತು. ಅಂದರೆ ಈಗ ಹಳ್ಳಿ ಮೇಲೆ ಎಲ್ಲ ಥರ ತರಕಾರಿ ಮತ್ತು ಈ ಎಲ್ಲ ಥರ ತರಕಾರಿ, ಹೂವಿನ ಗಿಡ ಎಲ್ಲ ಬೆಳ್ಕೊಂಬಲ್ಲ ಅವಕಾಶ ಇರುತ್ತು. ಅದರಲ್ಲಿ ಅಂದ್ರೆ ಮದ್ದು ಹೊಡೆದು ಆ ಥರದ್ದೆಲ್ಲ ಇರ್ತಿಲ್ಲ. ಮತ್ತು ರುಚಿನೂ ಜಾಸ್ತಿ ಇರ್ತು. ನಮ್ಗೆ ಹೆಂಗೆ ಬೇಕಾ ಹಂಗೆ ಇರ್ಲಕ್ಕು. ಒಂದು ದಿವಸ ನಮ್ಮ ಹತ್ರ ಆಗ್ತಿಲ್ಲ, ಯಾರು ಮಾಡ್ತಾ ಕಂಡ್ರೆ ಹಾಗೇನೂ ಇರ್ಲಕ್ಕು. ಸಿಟಿ ಮೇಲೆ ಜೀವನ ಹಂಗೆ ಆಗ್ತಿಲ್ಲ ಪಾಪ. ಅವಕ್ಕೆಲ್ಲವ ಕಷ್ಟ ಆಗ್ತು. ಮಿಷನ್ ಥರನೇ ದಿವಸ ಒಂದೇ ಥರ ಕೆಲಸ ಮಾಡೋದು ಈ ಥರ ಆಗ್ತು. ಬೋರ್ ಬಂದೋಗ್ತು. ಇಲ್ಲಿ ಹಾಗೆಲ್ಲ ಆಗ್ತಿಲ್ಲ. ಇವ್ರ ಸಂತಿ ಕಳಿಯೋ ಟೈಮ್ ಎಲ್ಲ ರಾಶಿನೇ ಚಲೋ ಆಗ್ತು. ಈ ನೋಡಿ ದಾಣಿ ಕೊಡ್ತಾ ಇದ್ದಿ. ನಾನು ನೀವು ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿಕ್ಕು ಇವು ಎಲ್ಲ ಕರೆದುಕೊಳ್ಳೋ ಹೆಂಗೆ ಬತ್ತ ನಂಗಳ ಸಂತಿಗೆ, ನಂಗೆ ಇವ್ರ ಸಂತಿಗೆ ಹೆಂಗೆ ಇರ್ತೀಯ ಹೇಳೋದ್ನೆಲ್ಲವ ನಿಂಗೆ ತೋರಿಸ್ತಿದ್ದಿ. ಅಂದ್ರಷ್ಟು ಪ್ರೀತಿಯಿಂದ ಇವ್ರನ್ನ ಸಾಕೊಂಡಿರ್ತೀಯ. ಎಂತಕ್ಕೆ ಅಂದರೆ ನಂಗೆ ಎಲ್ಲೋದ್ರೂ ಅಲ್ಲಿ ಬತ್ತ, ಕರೆದುಕೊಳ್ಳೆ ಬತ್ತ. ಹಾಗಾಗಿ ನೋಡಿ ತೋರಿಸ್ತಾ ಇದ್ದಿ. ಎಲ್ಲದಕ್ಕೂ ದಾಣಿ ಕೊಟ್ಟಾತು. ಹೇಳಿದ್ನಲ್ಲಿ ಇವತ್ತೇ ನಂಗೆ ಸ್ವಲ್ಪ ರಗಳೆ ಕೊಡೋಣ ಹೇಳಿ ಕರೆಂಟು ಒಂದು ಕೈ ಕೊಟ್ಟಿತ್ತು ಫಸ್ಟು. ಹಾಗಾಗಿ ನೀರು ಹೊಡ್ಕೊಂಡು ತರದು ಎಲ್ಲ ಮಾಡಿ ಕೊಟ್ಟಿಗೆ ತೊಳೆದು ಎಲ್ಲ ಮಾಡ್ಕೊಂಡು ಇವತ್ತು ನೋಡಿ ಮದ್ದು ಹೊಡೆಯಲು ಬತ್ತಾ ಇದ್ದಿದ್ದ. ಹಾಗಾಗಿ ತುತ್ತ ಸಹಿತ ನೆನೆಸಿಟ್ಟಿದ್ದಿದ್ದಿ. ಅವರು ತೂಕ ಮಾಡಿ ರೆಡಿ ಮಾಡಿ ಇಟ್ಟಿಗೆ ಹೋಗಿದ್ದಿದ್ರು. ನಾನು ನೀರು ಹಾಕಷ್ಟೇ ನೆನೆಸಿದ್ದೆ. ಅಂತಕ್ಕೆಂದ್ರೆ ಇದ್ರದ್ದು ಅಳತೆ ಅಂದಾಜು ಎಲ್ಲ ನಂಗೆ ಗೊತ್ತಾಗ್ತಿಲ್ಲ. ಅವು ಬಂದರೆ ಮದ್ದು ಹೊಡೆಯಲ್ಲೇ ಕೊಟ್ಬಿಡು ಹೇಳಿ ನೆನೆಸಿಟ್ಟಿಗೆ ಹೋಗಿದ್ರು. ತುತ್ತ, ಸುಣ್ಣ ಎಲ್ಲ ರೆಡಿ ಮಾಡಿ ಇಟ್ಟಿಗೆ ಹೋಗಿದ್ದಿದ್ರು. ಹಾಗೆ ಬಂದು ಪಟ್ನ ಒಂದು ಹಾಸಿಗೆ ಕುಡ್ಕೊಂಡು ಹೋಗ್ಪಾನ. ಇಷ್ಟೊತ್ತು ಲೇಟ್ ಆಗುತ್ತು ಹೇಳಿ ಒಂದು ಹಾಸಿಗೆ ಕುಡ್ಕೊಬಂದು ತೆಳ್ಳೆ ಬಂತು. ಹೆಂಗೂ ತೊಳೆದು ಹೋಗಿತ್ತು. ಫಸ್ಟೇ ಅವ್ರಿಗೆ ಅರಿಯಕ್ಕಾರೆ ಅರ್ದಿಟ್ಕೊಬಿಟ್ಟಿದ್ದಿ. ನಮ್ಮಂಥ ಹೆಂಗಸ್ರಿಗೆಲ್ಲ ಹಂಗೆ ಅಲ್ದ ಬಿಸಿ ಬಿಸಿ ತೆಳ್ಳೆ ಸಿಗೋದು ಅಪ್ಪನ ಮೇಲೆ ಅಂದಯ್ಯ. ಇಲ್ಲಿ ನಾವೇ ಎರ್ಕೊಳ್ಳವು, ನಾವೇ ತಿನ್ಕೊಳ್ಳವು. ಹಾಗಾಗಿ ಅಷ್ಟು ಟೈಮರು ಎಂತಕ್ಕೆ ವೇಸ್ಟ್ ಮಾಡೋವಳು. ಅವರಿಗೆ ಬಂಡಿ ಇಟ್ಟಾಗೆ ದೋಸೆ ಇಟ್ಕೊಬಿಟ್ಟಿದ್ದಿ. ಬೆಲ್ಲ ತುಪ್ಪ ಚಟ್ನಿ ಅಂತೂ ಕಾಮನ್ನು ಹಾಕ್ಕೊಂಡು ಪಟ್ನ 2 ನಿಮಿಷದಲ್ಲಿ ಹಾಸಿಗೆ ಕುಡಿಯಲಾಗ್ತು. ಮತ್ತು 2ನೇ ಬಂಡಿ ಇಟ್ಕೊಂಡು ಮತ್ತೆ ಅದೇ ಕೆಲಸ ಮಾಡೋ ಅಂದ್ರೆ ಸ್ವಲ್ಪ ಬೇಜಾರಾಗಿತ್ತು. ಹಾಗೆ ಒಂದು ಸ್ವಲ್ಪ ಪಾತ್ರ ಇತ್ತು. ಹಾಲು ಮಜ್ಜಿಗೆ ಪಾತ್ರ ಎಲ್ಲ ಮೊದಲೇ ತೊಕ್ಕೊಬಿಟ್ಟಿದ್ದಿದ್ದಿ ಫಸ್ಟೇಯ ಅವ್ರು ಹೋಗೋದ್ರೊಳಗೆ. ಆ ಕಡೆ ಉಳ್ದಿದ್ದೆಲ್ಲ ಲಾಸ್ಟ್ ಉಳ್ದಿದ್ದ ಪಾತ್ರ, ಹಾಸಿಗೆ ಕುಡಿದ ನಂತರದ ಪಾತ್ರ ಎಲ್ಲ ಇತ್ತು. ಅದನ್ನೆಲ್ಲ ತೊಳೆದು ಮುಗಿಸ್ಕೊಂಡು ಹಾಗೆ ಕೊಟ್ಟಿಗೆ ತೊಳೆಯಲು ಒಪ್ಪನ ಹೇಳಿ ಪಾತ್ರ ತೊಳೆಯಲು ಸ್ಟಾರ್ಟ್ ಮಾಡಿದ್ವಿ. ಎಷ್ಟಾಗ್ತೋ ಅಷ್ಟು ಫಾಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಬನ ನೋಡ್ತಿ. ಆದರೂ ಆಗ್ತಿಲ್ಲ ಕೆಲವು ಸತಿಯ. ನಿಂಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಂಗೆ ಗೊತ್ತಾಗಿಲ್ಲ ಹೇಳಾದ್ರೆ ಬೇರೆ ಯಾರ ಹತ್ರರು ಕೇಳಿ ಮಾಡ್ಕೊಂಡು ನಂಗೊಂದು ಸಣ್ಣ ಹೆಲ್ಪ್ ಮಾಡಿಕೊಡಿ. ನಿಂಗಳ ಹತ್ರ ಕೇಕ್ ಎತ್ತಾ ಇದ್ದಿ. ಪಾತ್ರ ಎಲ್ಲ ತೊಳ್ಕೊಂಡು ನೀರಂತಕ್ಕಿಷ್ಟು ವೇಸ್ಟ್ ಮಾಡ್ತಾ ಇದ್ದಿ ಕೇಳಡಿ. ನಮ್ಮಲ್ಲಿ ಹರಿಯ ನೀರು ಮತ್ತು ಇದು ನಂಗೆ ಇಲ್ಲಿ ಎಷ್ಟು ಬಿಟ್ಟರು ಅದು ಹೊಪ್ಪದ್ದು ತೆಂಗಿನ ಮರ, ಅಡಿಕೆ ಮರ ಈ ಥರದ್ದು ಇದಕ್ಕೆಯ. ಹಾಗಾಗಿ ನಂಗೆ ಎಲ್ಲ ಬದಿಗೂ ಲ್ಯಾಟ್ರಿನಲ್ಲಿ, ಬತ್ಲಿಮಲ್ಲಿ, ಪಾತ್ರ ತೊಳಿವಲ್ಲಿ, ಕೈಕಾಲು ತೊಳಿವಲ್ಲಿ, ಕೊಟ್ಟಿಗೆಲ್ಲಿ ಎಲ್ಲ ಕಡೆನೂ ಹೀಗೆ ಬಿಟ್ಟು ಇಡ್ತೀಯ. ಎಂತಕ್ಕೆಂದರೆ ಟ್ಯಾಂಕಲ್ಲಾರು ತುಂಬಿ ಹರಿಯದೆಯ. ಅಂದ್ರೆ ಹರಿಯ ನೀರಾಗಿದ್ದಕ್ಕೆ ನಂಗಳದ್ದು ಹರಿಯ ನೀರು ಎಲ್ಲಿಂದ ಬತ್ತು ಹೆಂಗೆ ಬತ್ತುಳು ನಾನು ನನ್ನ ವೀಡಿಯೋದಲ್ಲಿ ಹಿಂದೆ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಪಟಪಟನೆಯ ಅದ್ರಲ್ಲಿ ಪಾತ್ರ ತೊಳ್ಕೊತ ನೋಡಿ. ಒಂದು ಪಾತ್ರ ತೊಳೆದಿಟ್ರಿ ಇನ್ನೊಂದು ಪಾತ್ರ ಕೈಯಲ್ಲಿ ನೀರು ಅಡಿಗೆ ಇಟ್ಕೊಂಡ್ರೆ ನಮಗೆ ಮತ್ತು ಹನಿ ಫಾಸ್ಟಾಗಿ ಆಗ್ತು ಕೆಲಸ ಅಲ್ಲವ. ಎಂತಕ್ಕೆಂದ್ರೆ ಮೇಲಿನ ಪಾತ್ರ ತೊಳೆಯತ್ತಿ, ಕೆಳಗಿನ ಪಾತ್ರ ಅರ್ಧ ತೊಳೆದಿರ್ತು, ಪಟಪಟನೆ ಆಗ್ತು. ಹಾಗಾಗಿ ಹೇಳಿ ಹಿಂಗೆ ಮಾಡಿದೆ.
ಇದೆಲ್ಲ ಹೆಣ್ಣುಡ್ರಿಗೂ ಗೊತ್ತಿರ್ತು ಇದನ್ನಂತ ಹೇಳ್ತಾಳೆ ರೆಡಿ ಮತ್ತೆ ಈಗ ಈ ಪಾತ್ರೆ ಎಲ್ಲ ತೊಳ್ಕೊಂಡು ನಿನ್ನ ಕೊಟ್ಟಿಗೆ ಕೆಲ್ಸಕ್ಕೆ ಹೋಗ್ಮನ ಹೇಗೆ ತಂದೆ ಅವ್ರನ್ನೂ ಬಿಡೋದಾರು ಪಾಪ ಕೂಗ್ತಾ ಇರುತ್ತೆ, ಹಾಗಾಗಿ ಪಟಪಟನೆ ಮಾಡ್ಕೊಂಬನ ಹೇಳಿ ಹೊರಟಿ ಇನ್ನು ಕೊಟ್ಟಿಗೆ ಕೆಲಸ ಮಾಡಿ ದನ ಹೊಡೆದಕ್ಕೆ ಒಪ್ಪದಿದ್ದು, ಹಾಗಾಗಿ ಹೆಣ್ಣುಡ್ರಿಗೆ ಎಷ್ಟು ಟೈಮ್ ಇದ್ದರೂ ಇದರೊಳಗೆ ಕಳೀತು ಅಂತಕೆಂದರೆ ಹಿಂಗೆ ದಿವಸನೂ ಮಧ್ಯಾಹ್ನ ಪಾತ್ರೆ ತೊಳಿ, ಅಡುಗೆ ಮಾಡು ಪಾತ್ರೆ ತೊಳಿ ಇದ್ರೊಳಗೆ ಆಗೋಗ್ತು. ನಮಗೆ ಹೇಳಿ ಪರ್ಸ್ನಲ್ಲಾಗಿ ಟೈಮು ಇದು ಸಿಗ್ತಾ ಇಲ್ಲ. ಒಂದೊಂದು ಅನ್ನಿಸ್ತು ಇದೇ ನಮ್ಮ ಜೀವನನ ಹೇಳಿ. ಆದರೆ ಇದಕ್ಕಿಂತ ಕಷ್ಟದ ಜೀವನ ಬೇರೆ ಯಾರ್ಯಾರಿಗೂ ಹೆಂಗಿದ್ದು ಎಲ್ಲ ಇರುತ್ತಲ್ಲಿ, ಅದ್ರನ್ನೆಲ್ಲ ನೋಡಿದಾಗ ನಮ್ಮದು ಎಷ್ಟೋ ಬೆಟರು ಅಲ್ಲಿ ಖುಷಿ ಪಡೋಕ್ಕಾಗ್ತು. ಈಗ ಅಕ್ಕ ಚೊಯ್ಯನ ಹೇಳಿ ತಗೊಂಡು ಹೊಂಟಿ. ನಮ್ಮಲ್ಲಿ ಬಿಸಿ ಬಿಸಿ ನೀರೇ ಆಗವು ಅಕ್ಕ ಚೊಯ್ಯಲೆ ದನಕ್ಕೆ, ಇಲ್ಲದ ರವು ಕುಡಿತ್ವಿಲ್ಲ ಅಕ್ಕಚ್ಚ. ಹಾಗಾಗಿ ಇಲ್ಲಿಂದ ಹೊತ್ಕೊಂಡು ಅಲ್ಲಿವರೆಗೆ ಹೋಗವು. ಅವರಾದರೆ ಅಷ್ಟು ಗಂಡಸರು ಮಾಡಿಬಿಡ್ತ, ನಂಗೆಲ್ಲ ಒಂದೊಂದು ಬಕೆಟ್ ಹೊತ್ಕೊಬೋದಂದ್ರೂ ಸ್ವಲ್ಪ ಕಷ್ಟನೇ ಆಗಿರ್ತು. ಆದರೂ 2 ದಾರಿ ಮಾಡ್ಕೊಂಡಾರು ತಗೊಂಡು ಹೋಗಿ ಬಿಸಿ ಬಿಸಿ ಅಕ್ಕಚ್ಚ ಹೊಯ್ದು. ಅಂತಕೆಂದ್ರೆ ಇಲ್ದವ್ರು ಅವು ಕುಡಿತ್ವಿಲ್ಲ, ಕುಡಿದೋರೆ ಮತ್ತು ಕಡೆಗೆ ಅವ್ರು ಬಂದು ಕೂಡಲೇ ಮತ್ತು ಬೈಸ್ಕೇಳವು ಸರಿ ಮಾಡಿದ್ನಿಲ್ಲ ಹೇಳುವ. ಹಾಗಾಗಿ ಕಷ್ಟ ಆದರೂ ಮಾಡ್ತೀಯ. ಹಾಗಾಗಿ ಬಿಸಿ ಬಿಸಿ ಅಕ್ಕಚ್ಚ ಕೊಟ್ಟು ಕುಡೀಲಿ ಹೇಗೆ ಅಂತ. ಮತ್ತು ಬಿಸಿ ಬಿಸಿ ಅಕ್ಕಚ್ಚ ಕೊಟ್ಟರೆ ಖುಷಿಯಿಂದ ಕುಡಿತಾವು, ಹಾಗಾಗಿ ನಮಗೂ ಖುಷಿನೇ ಆಗ್ತವ್ರು ನೋಡೋಷ್ಟೊತ್ತಿಗೆ. ಈಗ ಅಕ್ಕಚ್ಚ ಒಯ್ದಕ್ಕೆ ಕಡೆ ಕೊಟ್ಟಿಗೆ ಕೆಲಸ ಮಾಡೋಣ ಹೊರಟಿ ನೋಡಿ ತೋರಿಸ್ತಾ ಇದ್ದಿ. ಮೊದಲು ಈ ಅಕ್ಕಚ್ಚಿಗೆ ಶೇಂಗಾ ಹಿಂಡಿ ಬೂಸ ಎಲ್ಲ ಹಾಕಿ ಕರಡ್ತಿದ್ರು. ಅದನ್ನೆಲ್ಲ ಹಾಕಿರಂತೂ ಮತ್ತು ಖುಷಿಯಿಂದನೇ ಕುಡಿತಾ. ಆದರೆ ಎಂತಾಗ್ತು ಕೇಳ್ರೆ, ನಾ ಯಾವಾಗಾರು ಹೋಯ್ದ್ರೆ ಅವ್ರಿಗೆ ಹಾಕಿದ್ದೇ ಸರಿ ಆಗ್ತಿಲ್ಲ. ಅಕ್ಕಚ್ಚು ಕೊಟ್ಟಿದ್ದು ಅಕ್ಕಚ್ಚು ಮಾಡಿಕೊಟ್ಟಿದ್ದು ಯಾವುದೂ ಸರಿ ಆಗ್ತಿಲ್ಲ, ಸರಿ ಕುಡಿತ್ವೇ ಅಲ್ಲೇ. ಹಾಗಾಗಿ ಈಗ ಸ್ವಲ್ಪ ಅದನ್ನೆಲ್ಲ ಕಡಿಮೆ ಮಾಡಿದ್ಯಾ. ಹಾಗಾಗಿ ಬಿಸಿ ಬಿಸಿ ನೀರು ಒಂದು ಸ್ವಲ್ಪ ಇದ್ರ ಹಾಕ್ತೀಯ, ಶೇಂಗಾ ಹಿಂಡಿ ನೆನೆಸಿಟ್ಕೊಂಡು ಆಮೇಲೆ ಉಪ್ಪು ಹಾಕಿ ಕರಡಿ ಕೊಟ್ರಾತು. ಕುಡಿತಾ ಈಗ ಅದೇ ರೂಢಿ ಆಜೋಕೆ. ಈಗ ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದನ ಬಿಟ್ಟಿಗೆ ಬಂದರೆ ಒಂದು ಹಂತದ ಕೆಲಸ ಮುಗೀತು ಒಂದು ಸರಿಯ. ಸಗಣಿ ಎಲ್ಲ ತೆಗೆದು ಹೊಂಡಕ್ಕೆ ತುಂಬ್ಕೊಂಡು ಮಾಡ್ದು ನೋಡಿ. ಈಗ ಇನ್ನು ಕೊಟ್ಟಿಗೆ ತೊಳೆಯೋದಿದ್ದು ಈ ಮಿಷನ್ ಒಂದು ಕೈ ಕೊಟ್ಟಿದ್ದು, ಕರೆಂಟ್ ಕೈ ಕೊಟ್ಟಿದ್ದು ಹೇಳಿದ್ನಲ್ಲಿ, ಹಿಂಗಿದ್ದ ದಿವಸನೇ ಕೈ ಕೊಡ್ತು. ಹಾಗಾಗಿ ಪಟ ತೊಳೆದು ಮುಗಿಸ್ಕೊಂಬನ ಅಂದ್ರೆ ಅದು ಆಗ್ತಿಲ್ಲ. ಮಿಷನಲ್ಲಾದ್ರೆ 10 ನಿಮಿಷದ ಕೆಲಸ, ಆದರೆ ಕೈಯಲ್ಲಾದರೂ ಸ್ವಲ್ಪ ಕಷ್ಟ. ಅಂತಕೆಂದ್ರೆ ಸಗಣಿ ಎಲ್ಲ ಒಣಗೋಗಿರುತ್ತಲ್ಲಿ, ಹಾಗಾಗಿ ಸುಮಾರು ಹೊತ್ತು ಬೇಕಾಗೋಗ್ತು ತೊಳೆಯೋದು. ಕ್ಲೀನ್ ಮಾಡಿ ತೊಳೆದ್ವಿಲ್ಲ ಅಂದ್ರೆ ಪಾಪ ಹೋಗಿ ಬಪ್ಪಕ್ಕಾರ ಜಾರ್ತು. ನೋಡಿ ಈಗ ಅಕ್ಕಚ್ಚು ಒಯ್ದಿಡ್ತಾ ಇದ್ದೆ. ಓಕೆ, ಇವೆಲ್ಲ ಕುಡಿತ್ವಿಲ್ಲ, ಎಮ್ಮೆ ಮತ್ತು ಈ ಪುಂಗ್ನೂರು ಕರ ಎಲ್ಲವ, ಅದಕ್ಕೆ ಅದೊಂದು ಕುಡಿತು. ಇವಕ್ಕೆಲ್ಲ ಅಲ್ಲಿ ಬಿಟ್ಟಲ್ಲಿ ಹೊಳೆ ನೀರು ಸಿಕ್ತು, ಹಾಗಾಗಿ ಹೊಳೆ ನೀರೇ ಕುಡಿದ್ಬಿಡ್ತಾವೆ. ಇಲ್ಲಿ ಬಂದು ಕುಡಿತ್ವೇ ಇಲ್ಲ. ಆದರೆ ಅದಕ್ಕೊಂದಾರು ಕೊಡವು ಹೇಳಿ ಕೊಡ್ತಾ ಇರ್ತಿ. ಇವ್ರ ಹತ್ರ ಎಲ್ಲ ಕುಡಿ ಅಂದ್ರೆ ಕುಡಿತ್ವಿಲ್ಲ, ಬಿಸಿ ಬಿಸಿ ಅಕ್ಕಚ್ಚು ಕೊಡೋಕ್ಕಾಗ್ತು. ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಎಮ್ಮೆ ಅಡ್ಡ ನಿಂತ್ಕೊಬಿಟ್ಟಿತ್ತು, ಹಾಗಾಗಿ ನಿಂಗೆ ಕಾಣ್ತಿದ್ದಿಲ್ಲ, ಕಾಣಿಸ್ತು, ಅದು ನಂಗೆ ಗೊತ್ತಾಗಿಲ್ಲ, ಸಾರಿ. ಈಗ ಇದಿಷ್ಟು ಮಾಡ್ಕೊಂಡು ಕೊಟ್ಟಿಗೆ ತೊಳೆದ್ರೆ ಒಂದು ಹಂತದ ಕೆಲಸ ಮುಗೀತು ಒಂದು ಸರಿಯ. ನೋಡಿ ತೋರಿಸ್ತಾ ಇತ್ತು. ಈಗ ಕೊಟ್ಟಿಗೆ ತೊಳೆದು ನೀರು ಹಾಕಿ ಆ ಕೆಲಸವೇ ಸುಮಾರು ಅಷ್ಟೊತ್ತಾಗ್ತು. ಎಲ್ಲ ಸಗಣಿ ಎಲ್ಲ ಬರಗಿ ಹೊಂಡಕ್ಕೆ ತುಂಬ್ಕೊಂಡು ಎಲ್ಲ ಮಾಡ್ದು. ಈಗ ಇನ್ನು ನೀರು ಹೊಡ್ಕೊಂಡು ತರ್ಕೊಂಡು ಇನ್ನು ಕೊಟ್ಟಿಗೆ ಚೊಕ್ಕ ಮಾಡಿ ತೊಳೆದಿಡವು. ನೋಡಿ ಇದಕ್ಕೆ ಕೊಟ್ಟಿದ್ದಿ ಕುಡಿತಾನಳಿ ಹೆಂಗೆ ವಾಶ ಮಾಡ್ತಾ ಇದ್ದೋಳಿ. ಅದು ಅವಕ್ಕೆಲ್ಲ ಎಂತಾಗ್ತು ಕೇಳ್ರೆ, ಕೈಯಮ್ಮ ಕೊಡವು ಒಂದೇ ಥರ ಕೊಡ್ತೀವಲ್ಲಿ, ರೂಢಿ ಆಗೋಗಿರುತ್ತೆ. ನಾವು ಎಷ್ಟು ಉಪ್ಪು ಅಂದ್ರೆ ಯಾವ ಹದದ ಬಿಸಿ ನೀರು ಯಾವುದು ಕೊಡವಳು ನಮಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಅವು ಕರೆಕ್ಟಾಗಿ ಕುಡಿತ್ವಿಲ್ಲ.
ಒಂದು ಸ್ವಲ್ಪ ಕುಡಿಯವ ಬೆಡ್ದಳು ಒಂದು ಸ್ವಲ್ಪ ಕುಡಿತು. ನಮಗಾದ್ರೆ ಪಾಪ ಕುಡೀಲಿ ಕಾಣಿಸ್ತು, ಆದರೆ ಯಾವ ಹದದಲ್ಲಿ ಕೊಡೋಗಳು ನಮ್ಗೆ ಅಂದಾಜು ಆಗ್ತಿಲ್ಲ ಅಪರೂಪಕ್ಕೆ ಮಾಡೋದಾಗಿದ್ದಕ್ಕೆ. ನೋಡಿ ಹೆಂಗೆ ಮಕ್ಕ ನೋಡ್ತೋಳಿ, ಅದಕ್ಕೆ ಸರಿ ಆಯ್ಜಿಲ್ಲ ಹೇಳತ್ತು ಇವತ್ತು. ಎಷ್ಟೊತ್ತು ಇಟ್ಕೊಂಡು ನೋಡ್ದು, ಆದರೂ ಅದಕ್ಕೆ ಸರಿ ಆಯ್ಸಿಲ್ಲ. ಕಡೆಗೆ ಹಂಗಾರೆ ಅದಕ್ಕೆ ಕೊಟ್ಟು ಮತ್ತೊಂದಕ್ಕೆ ಅದು ಕುಡಿದಿಲ್ಲ. ಪುಂಗ್ನೂರು ಕರಕ್ಕೂ ಕೊಟ್ಟು ಅದು ಕುಡಿದಿಲ್ಲ. ಕುಡಿದೋರಿಲ್ಲ ಅಲ್ಲಿ ಹೊಳೆ ನೀರು ಕುಡೀರಿ ಹೇಳಿ ತೆಗೆದಿಟ್ಟು ಕಡೆಗೆ. ಹಾಗೆ ನೀರು ಹೊಡ್ಕೊಂಡು ಕೊಟ್ಟಿಗೆ ಎಲ್ಲ ತರದು ಚೊಕ್ಕ ಮಾಡಿಬಿಡೋಣ ಶುರು ಮಾಡಿದೆ. ದನ ಕಡೆಗೆ ಬಿಟ್ಕೊಂಡು ಹೋದ್ರೆ ತುಳಿ ಅಂತಕೆಂದ್ರೆ ಫಸ್ಟೇ ದನ ಬಿಟ್ಬಿಟ್ರೆ ಅಲ್ಲಿ ಹಿತ್ಲಿಗೆಲ್ಲ ನುಗ್ಗುತ್ತಾರೆ, ಡೈರೆ ಗಿಡದ ಹಿತ್ಲಿಗೆ ಎಲ್ಲವ. ಹಂಗೆ ಕೊಟ್ಟಿಗೆ ತೊಳ್ಕೊಂಡು ಆದಮೇಲೆ ದನ ಬಿಟ್ಕೊಂಡು ಹೋಗ್ಬಿಡೋಣ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಒಂದು ಸರಿ ನೀರು ಹೊಡ್ಕೊಂಡು ಹಿಡಿಯಲ್ಲೆಲ್ಲ ಒಂದು ಸರಿ ತರ್ಕೊಂಡು ನೀರು ಎಲ್ಲ ಹೋಗಲಿ ಮತ್ತು ಸಗಣಿ ಎಲ್ಲ ಹೋಗಲಿ ಹೇಳಿ ಒಂದು ಸರಿ ಚೊಕ್ಕಾಗಿ ಹೋಗ್ಕೊಂಡ್ರೆ ಚಲೋ ಆಗ್ತದ. ಹಾಗಾಗಿ ಒಂದು ಸರಿ ನೆನೆಸ್ಕೊಂಡು ಇಡೀ ಕೊಟ್ಟಿಗೆನೂ. ಇದೆಲ್ಲ ದಿವಸ ಏನಕ್ಕೆ ಸಿಗ್ತಿಲ್ಲ ಮತ್ತು ಹೌದು, ಕೆಲವು ಒಂದೊಂದು ದಿವಸ ಎಲ್ಲರೂ ಸಿಕ್ತು, ಅವರು ತಿರುಗಾಟಿದ್ದು ಎಲ್ಲರೂ ಸೇರಿಸಿ ಬೆಟ್ಟ ಬದಿ ಕೆಲಸದ್ದು ಹೀಗೆಲ್ಲ ಆದರೆ ಕೆಲವು ದಿವಸ ಮಾತ್ರ ನಂಗೆ ಸಿಕ್ತು. ದಿವಸ ಎಲ್ಲ ನಾನು ಈ ಕೆಲಸ ಮಾಡ್ತೀನಿಲ್ಲ, ಎಲ್ಲ ವಾರದಲ್ಲಿ 1 ದಿವಸ 2 ದಿವಸ ಹಿಂಗೆ ಸಿಕ್ತು. ಉಳಿದಾಗೆಲ್ಲ ಅವರೇ ಮಾಡಿಬಿಡ್ತರು ಈ ಕೆಲಸ ಅಲ್ಲವ. ನೋಡಿ ಅದು ಕಡೆಗೂ ಕಚ್ಚಿ ಕೊಡೋದಿಲ್ಲ ಚಲ್ಬಿಟ್ಟು. ಅಂತಕೆಂದರೆ ಈ ದನದಲ್ಲಿ ಅದೊಂದು ಎಂಥದ್ದು ಕೇಳ್ರೆ, ಒಬ್ಬರು ಮೂಸಿ ನೆಕ್ಕಿ ಮಾಡಿದ ನೀರು ಇನ್ನೊಬ್ರು ಕುಡಿತ್ವಿಲ್ಲ, ನೀರಾಗಲಿ ಅಕ್ಕಚ್ಚಾಗಲಿ ದಾಣಿ ಆಗಲಿ ಯಾವುದೇ ಆದ್ರೂ. ಹಾಗಾಗಿ ನಾವು ಅದ್ರ ಕಡೆ ವೇಸ್ಟ್ ಮಾಡೋದೇ ಆಗ್ತು. ಹಾಗಾಗಿ ನೋಡ್ಕೊಂಡೇ ಕೊಡ್ತೀಯ ಹೆಚ್ಚಾಗಿ, ಅವು ಕುಡಿತ್ವ ಇಲ್ಲ ಅಂತ ಮಾಡ್ತಾಳೆ. ಇನ್ನೊಬ್ರಿಗೆ ಅದ್ರ ಕೊಟ್ಟರೆ ಅವು ಕುಡಿತ್ವಿಲ್ಲ. ಹಾಗಾಗಿ ಈ ಕೊಟ್ಟಿಗೆ ಎಲ್ಲ ಒಂದು ಸರಿ ತರ್ಕೊಂಡು ಚೊಕ್ಕ ಮಾಡಿ ತೊಳೆದು ಬಿಡೋಣ ಹೊರಟಿ. ಒಂದು ಸರಿ ಚೊಕ್ಕ ಮಾಡಿ ಎಲ್ಲ ತರ್ಕೊಂಡು ಸಗಣಿ ಎಲ್ಲ ಹೋಗಲಿ ಹೇಳಿ ಒಂದು ಸರಿ ಕ್ಲೀನ್ ಮಾಡಿ ತರದಾಯ್ತು. ಈಗ ಒಂದು ಸರಿ ತರ್ಕೊಂಬೋದು, ಒಂದು ಸರಿ ನೀರು ಹೊಡ್ಕೊಂಬೋದು ಮಾಡೋದೇ. ಎಂತಕ್ಕೆಂದ್ರೆ ಸಗಣಿ ಎಲ್ಲ ಒಣಗಿ ಹೋಗಿರುತ್ತು. ಹಾಗಾಗಿ ನೋಡಿ ಹೆಂಗೆ ಕೊಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ತೋರಿಸ್ತಾ ಇದ್ದಿ. ಇಲ್ಲಿ ನಮ್ಮಲ್ಲಿ ನೀರು ವೇಸ್ಟ್ ಬೇಕಾದರೂ ಖಾಲಿ ಮಾಡಲು ತೊಂದರೆ ಇಲ್ಲ. ಅಂತಕೆಂದರೆ ಹರಿಯ ನೀರುಳು ಹೇಳಿದ್ನಲ್ಲಿ, ಹಾಗಾಗಿ ಡೈಲಿ ಕೊಟ್ಟಿಗೆ ತೊಳಿದ್ಯ. ಮತ್ತು ಕೆಲವು ಸತಿ ಹೇಳಿದ್ನಲ್ಲಿ ಕೊಟ್ಟಿಗೆ ತೊಳೆದು ನೀರು ಹಿಡ್ಕತ್ತಿ ನನ್ನ ತರಕಾರಿಗೆ ಹೂವಿನ ಗಿಡಕ್ಕೆ ಅದಕ್ಕೆಲ್ಲ ಹಾಕಲ್ಲ ಹೇಳಿ. ಈ ಕೊಟ್ಟಿಗೆ ತೊಳೆದ ನೀರಲ್ಲಿ ಎಲ್ಲ ಅಂಶನೂ ಇರುತ್ತೆ, ಸಗಣಿ ಗೊತ್ತ ಇದು ಎಲ್ಲದು. ಹಾಗಾಗಿ ಚಲೋ ಆಕ್ಕಿತ್ತು ತರಕಾರಿ ಹೂವಿನ ಗಿಡಕ್ಕೆಲ್ಲವ. ನಾ ಎಕ್ಸ್ಟ್ರಾ ಗೊಬ್ಬರ ಅಳೆಲ್ಲ ಯಾವುದನ್ನೂ ಹಾಕ್ತಿನಿಲ್ಲ. ಈ ನೋಡಿ ಒಂದು ಸರಿ ಕೊಟ್ಟಿಗೆ ತೊಳೆದಾಯ್ತು. ಹಾಗಾಗಿ ಅವ್ರನ್ನೂ ಬಿಟ್ಕೊಬಿಡ, ನಾವು ಹೋದ್ಮೇಲೆ ಇನ್ನೊಂದು ಸರಿ ಚೊಕ್ಕ ಮಾಡಿ ತೊಳೆದು ಬಿಡಲಾಗ್ತು. ಯಾಕೆಂದರೆ ಕಾಲು ಬಿಡ್ದೆಲ್ಲ ಸಗಣಿ ಇರ್ತಲ್ಲ, ಅದೆಲ್ಲ ಕ್ಲೀನ್ ಆಗ್ತು ಹೇಳಿ ಅವ್ರನ್ನ ಬಿಟ್ಟು ಹಾಕಿದೆ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಅವ್ರನ್ನೆಲ್ಲ ಬಿಟ್ಟು ಬೇಡ ಕೊಡೋದಕ್ಕೆ ಪಪ್ಪನ ಒಂದು ಸರಿಯ ಬೇಡ ಕೊಡೋದಕ್ಕೆ ಬಂದ್ಕೊಂಡು ಇನ್ನೊಂದು ಸರಿ ಕೊಟ್ಟಿಗೆ ತೊಳೆಯಲಾಗ್ತು. ನೋಡು ಅಲ್ಲೇ ಕೆಳಗೆ ಹಿತ್ತಲಲ್ಲೆಲ್ಲ ಇಳಿಯಲು ಹಣಕದ. ಒಂದು ಸರಿ ಓಡಿಸ್ಕೊಂಡು ಹೋದ್ರೆ ಸ್ವಲ್ಪ ಫಾಸ್ಟಾಗಿ ಹೋಗ್ತವನ. ನಾನು ಇಲ್ಲೇ ನಿಂತ್ಕೊಂಡ್ರೆ ಅವು ಹೋಜ್ಬಿಲ್ಲೆ. ಕಡೆಗೆ ಅವ್ರನ್ನ ಓಡಿಸ್ಕೊಂಡೆ ಹೋದಿ ಅಲ್ಲಿವರೆಗೆ ಹೋಗಲಿ ಹೇಳಿ. ಇಲ್ದವ್ರು ಅಲ್ಲೇ ಕೆಳಗೆ ಇಟ್ಕೊಂಡು ನನ್ನ ಹಿತ್ತಲೆಲ್ಲ ತಿಂದು ಖಾಲಿ ಮಾಡ್ತಾ. ಹಾಗಾಗಿ ಒಂದು ಸರಿ ಬೆರ್ಸಿಕ್ಕೆ ಬಂದ್ಕೊಬಿಡೋಣ ನೋಡ್ದು. ನಾನು ಇಲ್ಲೇ ನಿಂತ್ಕೊಂಡು ಹೋಗ್ತವನ ಸ್ವಲ್ಪ ಆಳ್ಸಿತನ ಮಾಡ್ದು. ಕಡೆ ಬೆರ್ಸತಿ ಹೋದವಲ್ಲಯ್ಯ. ನೋಡಿ ಒಂದು ಸರಿ ಬೆರ್ಸಿಕ್ಕೆ ಬಂದು ಅಷ್ಟೊತ್ತಿಗೆ ಒಳಗೆ ಬಂದ್ಕೊಂಡು ನೋಡ್ರೆ ಈಗ ಕರೆಂಟ್ ಬಂದಿತ್ತು. ಇದ್ರಲ್ಲಿ ಚಲೋ ಆಯ್ತು. ಒಂದು ಸರಿ ಕ್ಲೀನ್ ಮಾಡಿ ಮಿಷನ್ನಲ್ಲೇ ತೊಳೆದ್ಬಿಟ್ಟು ಪಟ ಪಟ ಹಾಕ್ತು ಹೇಳಿ. ಯಾಕೆಂದರೆ ಇದ್ರ ಮುಗಿಸ್ಕೊಂಡು ಇನ್ನು ಮತ್ತೆ ಅವು ಮದ್ದು ಹೊಡೆಯಲು ಬಂದವು ಅವಕ್ಕೆ ದೋಸೆ ಅಥವಾ ಊಟನ ಎಂತೂ ಕೇಳಿ ಅದಕ್ಕೆ ರೆಡಿ ಮಾಡಿ ಅನ್ನ ಪದಾರ್ಥ ಮಾಡಿ ಹೇಳಿ ಮತ್ತೊಂದಷ್ಟು ಕೆಲಸ ಆಗ್ತು. ಹಾಗಾಗಿ
ಅವರೆಲ್ಲ ಇದ್ದರೆ ಇಷ್ಟು ಹೆವಿ ಆಗ್ತಿತ್ತಿಲ್ಲ. ಆದರೆ ಇವತ್ತು ಅವೆಲ್ಲ ಇಲ್ಲಾಗಿದ್ದಾಗ ಹೆವಿ ಆಗ್ತು. ಆಳೂ ಬಂದಿದ್ದಿದ್ನಿಲ್ಲ ಎಂತಕ್ಕೆಂದ್ರೆ ಅವು